ನಮಸ್ತೆ ಅಪ್ಪ ಅಮ್ಮ. ನಾವು ಚಿಕ್ಕಮಂಗ್ಳೂರು ಸರಾಕೆರೆ ಸೆಂಟರ್ ಇಂದ ಬಂದಿದ್ದೀವಿ. ಇವತ್ತು ಅರವಿಂದ್ ನಗರದಲ್ಲಿ ಇರುವಂತ ರುದ್ರಮ್ಮ ಮನೆಗೆ ಬಂದಿದ್ದೀವಿ. ಹಾಗೆ ಅಮ್ಮನಿಗೆ ಸರಾಕೆರೆಗೆ ಬರೋದಕ್ಕಿಂತ ಮುಂಚೆ ಏನೆಲ್ಲ ಸಮಸ್ಯೆ ಇತ್ತು, ಸರಾಕೆರೆಗೆ ಬಂದ ನಂತರ ಏನೆಲ್ಲ ಸಮಸ್ಯೆ ಬದಲಾವಣೆ ಆಗಿದೆ ಅಂತ ಅಮ್ಮನ ಹತ್ರನೇ ಕೇಳೋಣ ಅಪ್ಪ ಅಮ್ಮ. ಹ್ಮ್. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಅಮ್ಮ ನಿಮ್ಮ ಹೆಸರು? ನನ್ನ ಹೆಸರು ರುದ್ರಮ್ಮ. ಅಮ್ಮ ನಿಮ್ಗೆ ಸರಾಕೆರೆಗೆ ಬರೋದಕ್ಕಿಂತ ಮುಂಚೆ ಏನೆಲ್ಲ ಸಮಸ್ಯೆ ಇತ್ತು? ಶುಗರು, ಮಂಡಿ ನೋವು, ಸೊಂಟ ನೋವು ತುಂಬಾನೇ ಜಾಸ್ತಿ ಇತ್ತವಮ್ಮ. ಅಮ್ಮ ನಿಮ್ಗೆ ಎಷ್ಟು ವರ್ಷದಿಂದ ಸಮಸ್ಯೆ ಇದೆ ಅಮ್ಮ? ನನಗೆ 40 ವರ್ಷದಿಂದನೇ ನನಗೆ ಶುಗರ್ ಇದೆ ಅಮ್ಮ. ಶುಗರ್ ಇದೆ, ಸೊಂಟ ಮಂಡಿ ಎಲ್ಲ ತುಂಬಾನೇ ಪೇನ್ ಇತ್ತಮ್ಮ. ಅಮ್ಮ ಇದಕ್ಕೋಸ್ಕರ ಹಾಸ್ಪಿಟ್ಲಿಗೆಲ್ಲ ಏನಾದ್ರು ತೋರಿಸಿದ್ರಾ? ಹಾ, ತೋರ್ಸಿದ್ವಮ್ಮ. ಎಲ್ಲ ತೋರ್ಸಿ ನಿಮ್ಗೆ ಚಿಕ್ಕ ಕೆಜಿಗೆ 24 ಕೆಜಿಗೆ ಬಂದಿರೋದ್ರಿಂದ ಟ್ಯಾಬ್ಲೆಟ್ ಆಗಲ್ಲ ಅಂತ ನಾನು ಇನ್ಸುಲಿನ್ನೇ ಜಾಸ್ತಿ ತಗೊಂಡಿರೋದಮ್ಮ. ಅಮ್ಮ ಇದಕ್ಕೋಸ್ಕರ ಎಷ್ಟೆಲ್ಲ ಹಣಗಳನ್ನ ಖರ್ಚು ಆ ಮಾಡಿದ್ರಾ? ತಿಂಗ್ಳಿಗೆ 2000 3000 ಅಂತಂದ್ರುನು ವರ್ಷಕ್ಕೆ ಎಷ್ಟಾಯ್ತಮ್ಮ. ಹಂಗಾಗಿ ತುಂಬಾನೇ 40 ವರ್ಷದಿಂದನೂ ನಾನು ಮೆಡಿಸಿನ್ ತಗೊಂತಾನೆ ಇದ್ದೀನಮ್ಮ. ಅಮ್ಮ ತುಂಬಾ ಆಗಿದೆ. ನೀವು ಸರಾಕೆರೆಗೆ ಎಷ್ಟು ದಿನವಾಗಿ ಬಂದಿದ್ರಿ? 1 ವರ್ಷ ಆಯ್ತಮ್ಮ. 1 ವರ್ಷದ ಮೇಲೆ ಒಂದು 3 ತಿಂಗಳು ಏನೋ ಆಯ್ತಮ್ಮ. ಅಮ್ಮ ನೀವು ಸರಾಕೆರೆಲ್ಲೇ ಬಂದು ಥೆರಪಿನ ಮಾಡ್ಬೋದಾಗಿತ್ತು. ಇವತ್ತು ಫ್ರೀ ಆಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಏನಕ್ಕೋಸ್ಕರ ಈ ಒಂದು ಥೆರಪಿ ಮನೆಗೇನೆ ಬೇಕು ಅಂತ ಅನ್ಕೊಂಡ್ರಿ? ಅದು ಒನ್ ಟೈಮ್ ತಗೊಳ್ತಾ ಇದ್ವಿ. ಅದಕ್ಕೇನೆ ನನ್ಗೆ ಒನ್ ಟೈಮೇ ತುಂಬಾ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತು. ಅದಕ್ಕೇನೆ 2 ಟೈಮ್ಸ್ ಮಾಡುವಾಗ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ರು ಹೇಳ್ತಾ ಇದ್ರು. ಹಂಗಾಗ್ಬಿಟ್ಟು ನನ್ ಮಗನಿಗೂ ಬರಕ್ ಆಗ್ತಿರ್ಲಿಲ್ಲ. ನಮ್ಮನೇಲಿ ಯಾರು ಬಂದ್ರು ಹೋಗ್ಲಿ ಎಲ್ಲರಿಗೂನು ಕೂಡ ನಮ್ಗೂನು ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ನೆಂಟರುಗಳಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ ಮಗನಿಗೋಸ್ಕರವಾಗಿ ಬರಕ್ ಆಗ್ದಿದ್ದಕ್ಕೋಸ್ಕರವಾಗಿ ನಾನು ಮತ್ತೆ ಬಂದ್ ಕಾಯಕ್ಕೋ ಕಷ್ಟ, ತುಂಬಾ ಜನ ಇರ್ತಿದ್ರಲ್ಲ ಅಂತ ಹೇಳ್ಬಿಟ್ಟಿನಿ ನಾನು ತಗೊಂಡಿದ್ದಮ್ಮ. ಓಕೆ ಅಮ್ಮ, ಇವಾಗ ಮನೇಲಿ ನೀವು ಎಷ್ಟು ಟೈಮ್ ಥೆರಪಿನ ಮಾಡ್ತಾ ಇದ್ದೀರಾ? 2 ಟೈಮ್ ಮಾಡ್ತಾ ಇದ್ದೀನಮ್ಮ. 2 ಟೈಮು ಮಾಡ್ತಾ ಇದ್ದೀನಿ. ಹ್ಮ್. ತುಂಬಾನೇ ಚೆನ್ನಾಗಿ ಆಗಿದೆಮ್ಮ ನನ್ಗೆ. ಅಮ್ಮ ಈಗ ನೀವು ಸರಾಕೆರೆಲ್ಲಿ ಥೆರಪಿನ ಮಾಡೋದಕ್ಕೂ ಮನೇಲಿ ಥೆರಪಿ ಮಾಡ್ತಾ ಇರೋದಕ್ಕೂ ಏನ್ ವ್ಯತ್ಯಾಸ ಅನ್ನಿಸ್ತಾ ಇದೆ? ಸರಾಕೆರೆಲ್ ತುಂಬಾ ಚೆನ್ನಾಗಿತ್ತಮ್ಮ. ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂಡು ಹಾಡು, ಡ್ಯಾನ್ಸು ಪ್ರತಿಯೊಂದನ್ನು ಎಲ್ಲ ಎಕ್ಸರ್ಸೈಜು ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು. ಆದ್ರೆ ಏನು ಅಂತಂದ್ರೆ ನನ್ಗೆ ಮನೇಲಿ 2 ಟೈಮ್ಸ್ ತಗೊಳ್ಳೋದ್ರಿಂದ ಸ್ವಲ್ಪ ತುಂಬಾನೇ ಚೆನ್ನಾಗಿ ಇದೆ. ಅಲ್ಲೂ ತುಂಬಾ ಚೆನ್ನಾಗಿತ್ತು. ಮನೇಲಿ ತಗೊಂಡಾಗ್ಲೂನು ಕೂಡ ನನ್ಗೆ ತುಂಬಾನೇ ನಮಿಗ್ ಖುಷಿ ಆಗಿದೆಮ್ಮ. ಅಮ್ಮ ಇವಾಗ ಮನೆಯಲ್ಲಿ ನೀವು ಒಬ್ರನ್ನೇ ಥೆರಪಿ ಮಾಡ್ತಾ ಇದ್ದೀರಾ ಇಲ್ಲ ಫ್ಯಾಮಿಲಿಯವ್ರು ಎಲ್ರು ಇಲ್ಲ, ನಾನು, ನನ್ ಮಗ, ಮೊಮ್ಮಗ ಚಿಕ್ಕವನು 3 ಜನ ಇದ್ವಿ. ಮತ್ತೆ ನಮ್ ನೆಂಟ್ರುಗಳು ಯಾರಾರು ನೋವು ಅಂತ ಬಂದ್ರೆ ಅವ್ರಿಗೂನು ಕೂಡ ನಾವ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾವು ತಗೊಳ್ತೀವಿ. ನಮ್ಮ ಅಕ್ಕ ಪಕ್ಕದಲ್ಲಿರೋರಿಗೂನು ಬಂದ್ ತಗೊಳ್ಳಿ ಅಂತ ಹೇಳಿ ಎಲ್ಲ ತಗೊಳ್ತಾ ಇದೀವಮ್ಮ. ಓಕೆ ಅಮ್ಮ, ಇವಾಗ ಸರಾಕೆರೆ ಥೆರಪಿ ನಿಮ್ ಮನೆಗೆ ಬಂದ ನಂತರ ನಿಮ್ಗೆ ಎಷ್ಟು ಪರ್ಸೆಂಟ್ ಪ್ರಾಬ್ಲಮ್ಸ್ ಬದಲಾವಣೆ ಆಗಿದೆ? ಒಂದು 50% ಅಮ್ಮ. ಒಂದು 50% ನನಗೆ ಕಡಿಮೆ ಆಗಿದೆ. ಇನ್ನೂ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ನಂಬಿಕೆ ಇದೆ. ಈಗ ಫುಲ್ ಎಲ್ಲ ನೋವುಗಳು ಕಡಿಮೆ ಆಗಿದೆ. ಶುಗರು ಕಡಿಮೆ ಆಗಿದೆ ಅಮ್ಮ. ಈಗ ಡಾಕ್ಟ್ರಿಗೆ ಒಂದ್ಸಲ ತೋರಿಸ್ಬೇಕಮ್ಮ. 1 ತಿಂಗಳಾಗಿದೆ ತಗೊಂಡು. ಅಮ್ಮ ನಿಮ್ ಮುಂಚೆ ಶುಗರ್ ಎಷ್ಟಿತ್ತಮ್ಮ ಸರಾಕೆರೆಗೆ ಶುಗರು ಅದೇ ವೇರಿಯೇಷನ್ ಆಗೋದಮ್ಮ. 300 400 ಹಿಂಗೆಲ್ಲ ಇತ್ತಮ್ಮ. ಮತ್ತೆ ಏಕ್ದಮ್ ಡೌನ್ ಆಗೋದು. ಈ ತರ ಇತ್ತು ಅಮ್ಮ. ಇವಾಗ ನೋಡ್ಬೇಕಮ್ಮ ಎಷ್ಟು ಹೆಂಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ಬೇಕಮ್ಮ. ಓಕೆ ಅಮ್ಮ, ರೆಗ್ಯುಲರ್ ಆಗಿ ಮ್ಯಾಟ್ ಥೆರಪಿನ ಮಾಡ್ತಾ ಇದ್ರಿ. ಇವತ್ತು ಮ್ಯಾಟಿಗೆ ನಿಮ್ಗೆ ಪೋರ್ಟನ್ ಗಿಫ್ಟ್ ಆಗಿ ಸಿಕ್ಕಿದೆ. ಈಗ ಪೋರ್ಟನ್ ಇಂದ ನಿಮ್ಗೆ ಏನೆಲ್ಲ ಅನುಕೂಲಗಳಾಗ್ತಾ ಇದೆ? ತುಂಬಾ ಚೆನ್ನಾಗಾಗಿದೆ ಅಮ್ಮ. ಸೊಂಟ ನೋವು ಮತ್ತೆ ನಂಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇತ್ತು. ಅದ್ರ ಮೇಲೆ ನಾನು ಪೋಟನ್ ಅನ್ನ ಹಾಕೊಳ್ತೀನಿ. ಮತ್ತೆ ಎದೆ ನೋವಿತ್ತು, ಎದೆಗೂ ಕೂಡ ಕಟ್ಕೊಳ್ತೀನಿ. ಸೊಂಟ ನೋವು ಎಲ್ಲಿ ನೋವಿದೆ ಅಲ್ಲಿ ಕಟ್ಕೊಳ್ತೀವಿ. ನನ್ ಮಗ ಸ್ವಲ್ಪ ಫ್ಯಾಟ್ ಇದ್ದಾನೆ. ಅವನು ಹೊಟ್ಟೆಗೆಲ್ಲ ಕಟ್ಕೊಂಡ್ಬಿಟ್ಟಿನಿ ಕೂಡ ಥೆರಪಿ ತಗೊಳ್ತಾ ಇದೀವಮ್ಮ. ಅಮ್ಮ ಈ ಒಂದು ಪ್ರಾಡಕ್ಟ್ ನ ನೀವು ತಗೊಳ್ಳುವಾಗ ನಿಮ್ಗೆ ತುಂಬಾನೇ ಕಷ್ಟ ಇತ್ತು. ಅದು ನಿಮ್ಗೆ ಹೇಗ್ ಅನ್ನಿಸ್ತಾ ಇದೆ ಅಮ್ಮ? ತುಂಬಾ ಕಷ್ಟ ಇತ್ತಮ್ಮ. ಆದ್ರೂನು ನಮ್ಗೆ ಖುಷಿ. ನಮ್ಗೆ ಮನೆಗ್ ತಗೊಂಡು ಈ ಆರೋಗ್ಯ ದೇವತೆ ನಮ್ ಮನೆಗ್ ಬಂದ್ರೆ ನನಗೆ ನಮ್ ಮಗನಿಗೂನು ಕೂಡ ನಮ್ಗೆ ತುಂಬಾ ಆರೋಗ್ಯ ಸಿಕ್ಕಿದೆ. ಆರೋಗ್ಯ ಭಾಗ್ಯ ಸಿಗ್ಬೇಕು ಅಂತಾನೆ ನಾನು ಕ್ಯಾಲೆಂಡರ್ ಅಲ್ಲಿ ನಾನು ಬರ್ದಿದ್ದೆ. ಅದೇ ರೀತಿ ನನಗೆ ಆಗಿದೆ ಅಮ್ಮ. ನಮಗೆ ಎಲ್ಲ ಎಲ್ಲ ವಿಷಯನೂ ಎ ಕೂಡ ಸಿಕ್ಕಿದೆ. ಎಲ್ಲಾ ವಿಷಯ ಕೂಡ ನನ್ಗೆ ಸಿಕ್ಕಿದೆ ಅಮ್ಮ. ನನ್ಗೆ ನನ್ ಮಗನಿಗೂ ಅಷ್ಟು ಖುಷಿ. ನನಗೂ ಕೂಡ ತುಂಬಾ ಖುಷಿ ಅಮ್ಮ. ನಾವ್ ಮನೆಗ್ ಬೈ ಮಾಡ್ಕೊಂಡಿರೋದ್ರಿಂದ. ಅಮ್ಮ ನಿಮಗೆ ಇಂಪ್ರೂವ್ಮೆಂಟ್ ಆಕ್ಷನ್ ಏನಾದ್ರು ಆಗಿತ್ತಮ್ಮ ಥೆರಪಿ ಆ ಮಾಡುವಾಗ? ಆಗಿತ್ತಮ್ಮ. ನನಗಂತೂ 1 ವಾರ ಡಿಸೆಂಟ್ರಿ ಆಗಿತ್ತು. ನನ್ ಮಗನಿಗೆ ತುಂಬಾನೇ ಜ್ವರ ಬಂದಿತ್ತಮ್ಮ. ತುಂಬಾನೇ ಜ್ವರ ಬಂದಿತ್ತು. ಇವಾಗ ಹೇಗಿದೆ ಅಮ್ಮ? ಈಗ ಎಲ್ಲ ನಾರ್ಮಲ್ ಆಗಿದೆ ಅಮ್ಮ. ಶುಗರು ನನ್ಗೀಗ ಫುಲ್ಲು ಡೌನ್ ಆಗಿದೆ. ಮನೇಲಿ ಒಂದೊಂದ್ಸಲ ಟೆಸ್ಟ್ ಮಾಡಿಸ್ಕೊಂತೀನಿ. 65 ಹಿಂಗೆಲ್ಲ ಬಂದಿದೆ. ಈಗ ನೋಡ್ಬೇಕಮ್ಮ. 1 ತಿಂಗ್ಳಾಯ್ತು ಈಗ ಟೆಸ್ಟ್ ತಗೊಂಡು. 1 ತಿಂಗ್ಳ ಮೇಲೆ ಈಗ ಟೆಸ್ಟ್ ಮಾಡಿ ನೋಡಿ ಇದ್ ಮಾಡ್ತೀನಿ ಅಮ್ಮ. ಆದ್ರೂನು ನನ್ಗೆ ಆರೋಗ್ಯ ಎಲ್ಲ ತುಂಬಾ ಚೆನ್ನಾಗಾಗಿದೆ. ನನ್ ಮಗನಿಗೂ ಅಷ್ಟೇನೆ. ಅಮ್ಮ ಅವನಿಗೂ ಇವಾಗ ಖುಷಿ. ನೀವು ಸರಾಕೆರೆಗೆ ಬರೋದಕ್ಕಿಂತ ಮುಂಚೆ ನಿಮ್ ಲೈಫ್ ಯಾವ ರೀತಿಯಾಗಿತ್ತು? ಇವತ್ತು ಸರಾಕೆರೆಗೆ ಬಂದ ನಂತರ ನಿಮ್ ಲೈಫ್ ಯಾವ ರೀತಿಯಾಗಿದೆ? ಅಯ್ಯೋ ತುಂಬಾ ಕಣಮ್ಮ. ನಂಗ ಸರಕೇರಿಗ್ ಬರುವಾಗ
ತುಂಬಾ ಅಂದ್ರೆ 2-3 ಕಡೆ ಕೂತ್ಕೊಂಡು ಎದ್ದು ಬರ್ತಾ ಇದ್ದೆ. ನಂಗೆ ಆರೋಗ್ಯ ಹಿಂಗಾಯ್ತಲ್ಲ, ಇಷ್ಟ್ ವಯಸ್ಸಿಗೆ ನಾನ್ ಏನಾರ ಆಗ್ಬಿಡ್ತೀನೇನೋ ಅನ್ನೋ ಸಮಸ್ಯೆ ಇತ್ತು. ನನ್ಗೆ ಈ ಸರಾಕೆರೆಗ್ ಬಂದ್ಮೇಲೆ ನನ್ಗೆ ದೇವ್ರೇ ನನ್ಗೆ ಸಿಕ್ಕಿದಷ್ಟು ನನ್ಗೆ ಬೆನಿಫಿಟ್ ಸಿಕ್ಕಿದೆ ಅಮ್ಮ ನನ್ಗೆ. ಅಲ್ಲಿಗ್ ಬಂದ್ಮೇಲೆನೆ ನಾನು ನಾನ್ ಇನ್ನೂ ಬದುಕ್ತೀನಿ. ಈಗ್ಲೂ ಅಷ್ಟೇ ನಾನ್ ಮನೆಗ್ ತಗೊಂಡಿರೋದ್ರಿಂದ ನಾನ್ ಇನ್ನೂ ಬದುಕ್ಬೇಕು, ನನ್ ಮಕ್ಳಿಗ್ ನಾನ್ ಆಸರೆಯಾಗಿರ್ಬೇಕು ಅನ್ನೋ ಒಂದಿದು ನನ್ಗೆ ತುಂಬಾನೇ ಖುಷಿ ಇದೆ ಕಣಮ್ಮ. ಓಕೆ ಅಮ್ಮ, ಈ ಒಂದು ವಿಡಿಯೋನ ತುಂಬಾ ಜನ ಅಪ್ಪ ಅಮ್ಮ ನೋಡ್ತಾ ಇದ್ದಾರೆ. ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಯ್ಯೋ! ಎಲ್ಲಾರು ಬನ್ನಿ ಫ್ರೀಯಾಗಿ ಇಷ್ಟೊಂದು, ಅದ್ರಲ್ಲೂ ನನ್ನ ಸೌತ್ ಕೊರಿಯಾದವ್ರಿಗೆ ಯಾವಾಗ್ಲೂನು ಕೂಡ ನೆನ್ಸ್ಕೊಂಡ್ ಧನ್ಯವಾದ ಹೇಳ್ತೀನಿ. ಅವ್ರು ಇಷ್ಟೊಂದು ಫ್ರೀಯಾಗಿ ಅವ್ರು ನಮ್ಗೆಲ್ಲ ಆರೋಗ್ಯ ಕೊಟ್ಟಿದ್ದಾರೆ. ಬನ್ನಿ ಎಲ್ಲರೂ ನಮ್ಮಂಗೆನೆ ಆರೋಗ್ಯ ಪಡ್ಕೊಂಡು, ಅದೇ ತರ ಆರೋಗ್ಯ ದೇವತೆನ ನೀವು ಮನೆಗ್ ತಗೊಂಡೋಗಿ 2 ಟೈಮ್ಸ್ ಮಾಡೋದ್ರಿಂದ ಎಲ್ಲರಿಗೂನು ಒಳ್ಳೆ ಆರೋಗ್ಯ ಸಿಗುತ್ತೆ. ಎಲ್ಲರೂ ಬನ್ನಿ ಅಂತ ನಾನ್ ಕೇಳ್ಕತ್ತೀನಮ್ಮ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು.